ಬನ್ನಿ, ಟೈಮ್ ಬಂದು ಸಾಯಂಕಾಲ 5:30 6 ಗಂಟೆ ಆಗಿತ್ತು ನೋಡಿ. ನೋಡ್ತಾ ಇರ್ಬೋದು ನಮ್ಮೂರಲ್ಲಿ ತುಂಬ ಮಳೆ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ. ನಾನಿವತ್ತು ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಏನಂತ ಹೇಳ್ತೀನಂತ ವೀಡಿಯೋ ಕಂಟಿನ್ಯೂ ಆಗಿ ನೋಡ್ಕೋತಾ ಹೋಗಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ. ಬನ್ನಿ ಫ್ರೆಂಡ್ಸ್, ತುಂಬ ಮೋಡ ಫುಲ್ಲೆಲ್ಲ ಇತ್ತು ನೋಡಿ. ಕಪ್ಪು ಮೋಡ ಇತ್ತು. ಕಪ್ಪು ಮೋಡ ಇದ್ರೇ ಜಾಸ್ತಿ ಮಳೆ ಬರೋದು ನೋಡಿ. ಹಾಗಾಗಿ ಮಕ್ಕಳು ಕೂಡ ಇದ್ರಲ್ಲ, ಹಾಗೆ ವೀಡಿಯೋ ಕೂಡ ಮಾಡಿಕೊಂಡೆ ನೋಡಿ. ತುಂಬ ಖುಷಿ ಆಗ್ತಾಯಿತ್ತು. ಯಾಕಂದರೆ ತುಂಬ ದಿನಗಳಾಯಿತು ಈ ರೀತಿಯಾಗಿ ಮಳೆ ಬರೋದು. 1 ಅವರ್ ಆದರೂ ಮಳೆ ಬಂತು ನೋಡಿ. ಹಾಗಾಗಿ ವೀಡಿಯೋ ಮಾಡ್ಕೋತಾನೆ ನಾನು ಕೂಡ ಹೊರಗಡೆ ಎಲ್ಲ ನೋಡ್ತಾ ಇದ್ದೆ ನೋಡಿ. ಯಾವ ಪರಿ ನೀರು ನಿಂತ್ಕೊಂಡಿದ್ದಾವೆ ಇಲ್ಲೆಲ್ಲ ಅಂತ ಹೇಳಿಬಿಟ್ಟು. ನೀರು ಸರಿಗೆ ಹೋಗ್ತಾ ಇಲ್ಲ. ಸ್ವಲ್ಪ ಕಸರು ಏನಾರು ಕುತ್ಕೊಂಡಿದ್ರೆ ಈ ರೀತಿಯಾಗಿ ಸ್ಟಾಕ್ ಆಗ್ತಾವೆ ನೋಡಿ ಮನೆ ಮುಂದೆ ನೀರು. ಸ್ವಲ್ಪ ಜೋರಿತ್ತಲ್ಲ ಮಳೆ, ಹಾಗಾಗಿ ನಾನು ಕೂಡ ಸ್ವಲ್ಪ ಸುಮ್ಮನೆ ಇದ್ದೆ. ಅದಾದ ನಂತರ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ. ನಂತರ ನೀರು ಕೂಡ ಹೋದು ನೋಡಿ. ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ಹೇಳಿದ್ನಲ್ಲ. ಎಲ್ಲಿಗೆ ಅಂತಂದರೆ ಶ್ರೀದೇವಿ ಅಂತ ಏನು ಹೇಳ್ತೀನಲ್ಲ, ಅವರು ಏನಂತಾರೆ, ಅವ್ರ ಮನೆಯವರ ಅಕ್ಕನ ಮಗಂದು ಬರ್ಡೇ ಇದೆ ನೋಡಿ. ನನಗೂ ಕೂಡ ಅಕ್ಕ ಆಗಬೇಕು. ಅಕ್ಕನ ಮಗನ ಬರ್ಡೇ ಇದೆ. ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ ಫ್ರೆಂಡ್ಸ್, ಈಗ ನಾನು ಕೂಡ ಸ್ವಲ್ಪ ಮಳೆ ಎಲ್ಲ ಅದೆಲ್ಲ ನಿಂತ ನಂತರ ಮಕ್ಕಳು ಕರೆದೆ ನಾನು. ಬಟ್ ಮಕ್ಕಳೇನು ಬರಲಿಲ್ಲ. ಈಗ ನಾನೇ ಬಂದಿದ್ದೀನಿ ನೋಡಿ ಅವ್ರ ಮನೆಗೆ. ಶ್ರೀದೇವಿಯವರ ಮನೆಯವರ ಅಕ್ಕ ನೋಡಿ ಇವರು. ಅವ್ರ ಮಗ ನೋಡಿ ಬಂದು ಮಲ್ಲು ಅಂಥೇಳಿ, ಅಂದರೆ ಮಲ್ಲಿಕಾರ್ಜುನ ಅಂತ ಹೇಳಿಬಿಟ್ಟು. ಹಾಗಾಗಿ ನನಗೂ ಕೂಡ ಮಕ್ಕಳು ಕರ್ಕೊಂಡು ನೀನು ಬರ್ತಡೇಗೆ ಬರಬೇಕಂತ ಹೇಳಿದ್ರು ನೋಡಿ ಅವರು. ಬಟ್ ಮಕ್ಕಳು ಎಲ್ಲ ನಾನು ಬರೋದಿಲ್ಲಮ್ಮ, ನೀನೇ ಹೋಗ್ಬಾ ಅಂತ ಹೇಳಿದರು. ಬಟ್ ಚಿಕ್ಕವಳು ಮಾತ್ರ ಬರಬೇಕಾದ್ರೆ ಕಂಪಲ್ಸರಿಯಾಗಿ ಕೇಕ್ ತೊಗೊಂಡು ಬರ್ಬೇಕು ನೋಡಮ್ಮ ಅಂತ ಹೇಳಿದ್ಲು. ಹಾಗಾಗಿ ನಾನು ಕೂಡ ಬರ್ಡೇಗೆ ಬಂದೆ ನೋಡಿ. ತುಂಬ ಮಕ್ಕಳಿದ್ರಲ್ಲ, ಬರ್ಡೇ ಫಂಕ್ಷನ್ ಈ ರೀತಿಯಾಗಿದ್ದರೆ ಮಕ್ಕಳೆಲ್ಲ ಇದ್ದರೆ ಚೆನ್ನಾಗಿ ನೋಡಿ. ಹಾಗಾಗಿ ಕರೆದೆ. ಬಟ್ ಮಕ್ಕಳು ಬರಲಿಲ್ಲ, ನಾನೇ ಬಂದೆ ನೋಡಿ. ಟೈಮ್ ಬಂದು 8:30 ಈ ರೀತಿ ಆಗಿತ್ತು ನೋಡಿ. ಟೈಮನ್ನು ಅಷ್ಟು ನೆನಪಿಲ್ಲ, ಬಟ್ 8:30 ಅಂತ ಆಗಿತ್ತು. ಆ ಟೈಮ್ನಲ್ಲಿನ ಎಲ್ಲರೂ ಬಂದು ಕೂತ್ಕೊಂಡಿದ್ದೀವಿ ನೋಡಿ ನಾವು. ನಿನ್ನ ಹೆಸರು ಹೇಳಿ ಮತ್ತೆ. ನಿನ್ನ ಹೆಸರು ಹೇಳು. ನೀ ಹೇಳಪ್ಪ. ನಿನ್ನ ಹೆಸರು ಸೃಜನ್. ನನ್ನ ಹೆಸರು ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪ್ರಿಯಾ ಅಂತೇಳಿ. ಅದಿಲ್ಲವ ನನ್ನ ಹೆಸರು ಏನು ಹೇಳ? ಪ್ರಿಯಾ. ಮಕ್ಕಳೆಲ್ಲ ತಮ್ಮ ಪರಿಚಯ ಮಾಡಿಕೊಂಡ್ರು ನೋಡಿ. ಹೆಸರು ಹೇಳಂತ ಹೇಳಿದರು. ಅದಾದ ನಂತರ ಟಿಫನಿಗಾಗಿ ಉಪ್ಪಿಟ್ಟು ಮಾಡಿಸಿದ್ರು ನೋಡಿ ಅವರು. ಯಾಕಂದರೆ ಅಡುಗೆ ಅದೇನು ಮಾಡೋದು ಬೇಡ, ಯಾಕಂದರೆ ತುಂಬ ಮಳೆ ಕೂಡ ಇತ್ತಲ್ಲ. ಹಾಗಾಗಿ ಉಪ್ಪಿಟ್ಟು, ನಂತರ ಚಟ್ನಿ ಪುಡಿ, ಉಪ್ಪಿನಕಾಯಿ, ಆಮೇಲೆ ಖಾರ ಬೂಂದಿ ಇದೆಲ್ಲ ತೊಗೊಂಡು ಬಂದಿದ್ರು ನೋಡಿ ಅವರು. ತುಂಬ ಚೆನ್ನಾಗಾಗಿತ್ತು ಉಪ್ಪಿಟ್ಟು ಕೂಡ. ಸೂಪರ್ ಆಗಿತ್ತು ನೋಡಿ. ಒಂದು 25 ಜನ 30 ಜನ ಸೇರಿದ್ವಿ ನಾವು ಬರ್ತಡೇ ಫಂಕ್ಷನಿಗೆ. ಯಾಕಂದರೆ ಓಣಿಯಲ್ಲಿ ಎಲ್ಲರನ್ನೂ ಕರೆದಿದ್ರು ಅವರು. ನಮ್ಮ ಮನೆಯಿಂದ ನಾನು ಒಬ್ಬಳೇ ಹೋಗಿದ್ದೆ. ಬಟ್ ನಾನು ಮನೆಗೆ ಬರಬೇಕಾದ್ರೆ ಅವರು ಉಪ್ಪಿಟ್ಟು ನಂತರ ಕೇಕ್ ಕೂಡ ಕಳಿಸಿದ್ರು ನೋಡಿ ಅವ್ರ ಮಕ್ಕಳಿಗೆ ತೊಗೊಂಡೋಗಿ ಅಂಥೇಳಿ. ಬರ್ಡೇ ಫಂಕ್ಷನ್ ಆದ ತಕ್ಷಣ ಎಲ್ಲರೂ ಟಿಫನ್ ಮಾಡಿ ಹೋಗಿಬಿಡ್ತಾರಲ್ಲ ಅಂಥೇಳಿ ಮೊದಲಿಗೆ ನಾನು ಬಂದು ಎಲ್ಲ ಟಿಫಿನಿಂದ ಏನಿತ್ತು ಅದೆಲ್ಲ ವೀಡಿಯೋ ಮಾಡಿಕೊಂಡೆ ನೋಡಿ. ಅದಾದ ನಂತರ ಕೇಕ್ ಕೂಡ ಸೂಪರ್ ಆಗಿತ್ತು ನೋಡಿ. ಕಲರ್ ಕಾಂಬಿನೇಷನ್ ಸೂಪರ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಮಲ್ಲಿಕಾರ್ಜುನ ಅಂತ ಹೇಳಿಬಿಟ್ಟು ಅವನಿಗೆ ಈ ರೀತಿಯಾಗಿ ಕೇಕ್ ಮಾಡಿಸ್ಕೊಂಡು ಬಂದಿದ್ದರು. ಸ್ವಲ್ಪ ಕೇಕ್ ತರೋದು ಲೇಟ್ ಆಯಿತು. ಹಾಗಾಗಿ ಈಗ ವೀಡಿಯೋ ಮಾಡಿಕೊಂಡೆ ನೋಡಿ. ನನಗಂತೂ ನಿಜವಾಗ್ಲೂ ಪರ್ಸ್ನಲಾಗಿ ತುಂಬ ಇಷ್ಟ ಆಯ್ತು ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಬಂದು. ಕೇಕ್ ತಂದ ತಕ್ಷಣ ಎಲ್ಲರೂ ಸ್ವಲ್ಪ ಫೋಟೋ ಅದೆಲ್ಲ ಮಾಡ್ಕೊಂಡು ನೋಡಿ. ಅದಾದ ನಂತರ ಈಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಕರೆಂಟ್ ಹೋಗಿಬಿಟ್ರೆ ತುಂಬ ಕಷ್ಟ ಅಲ್ಲ, ಟಿಫನ್ನು ಅದು ಎಲ್ಲ ಕೊಡೋದಿತ್ತು ಅಂಥೇಳಿ ಅಂದ್ಕೊಂಡು ಈಗ ಎಲ್ಲರೂ ಬಂದ ತಕ್ಷಣವೇ ಹುಡುಗರಿದ್ರೇ ಖುಷಿ ನೋಡಿ. ಹಾಗಾಗಿ ಮಕ್ಕಳೆಲ್ಲ ಮುಂದೆ ನಿಲ್ಲಿಸ್ಬಿಟ್ಟು ಕೇಕ್ ಕಟ್ ಮಾಡೋಣ ಅಂಥೇಳಿ ಈಗ ರೆಡಿ ಮಾಡ್ತಾಯಿದ್ದಾರೆ. ಆಗ ನಾನು ಕೂಡ ವೀಡಿಯೋ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಎಲ್ಲ ಇಲ್ಲೇ ಓಣಿಯಲ್ಲಿರೋರನ್ನೇ ಕರೆದಿರೋದು ನೋಡಿ. ನಮ್ಮ ಮನೆ ಕೂಡ ತುಂಬ ಹತ್ರ ಆಗುತ್ತೆ ಅವ್ರ ಮನೆಗೆ, ಶ್ರೀದೇವಿಯವ್ರ ಮನೆಗೆ. ಹಾಗಾಗಿ ನಾನು ಕೂಡ ಹೋಗಿದ್ದೆ ಅಂತ ಹೇಳಿದ್ನಲ್ಲ ನೋಡಿ. ಈ ರೀತಿಯಾಗಿ ಜನ ಬಂದಿದ್ದರು. ನಾನೇ ಹೇಳ್ತಾಯಿದ್ದೆ ಸ್ವಲ್ಪ ವೀಡಿಯೋ ಮಾಡ್ಕೋತೀನಿ ಸರಿ ಕೂಡ ಅಂತ ಹೇಳಿದೆ ನೋಡಿ. ಹಾಗಾಗಿ ವೀಡಿಯೋ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದವನು. ಬನ್ನಿ ಫ್ರೆಂಡ್ಸ್, ಈಗ ಬರ್ತ್ಡೇ ಸೆಲೆಬ್ರೇಷನ್ ಕೂಡ ತುಂಬ ಚೆನ್ನಾಗಿ ಆಗ್ತಾಯಿದೆ ನೋಡಿ. ಫೋಟೋ ಸ್ಟೇಟ್ ಫುಡ್ ಮಲ್ಲು ಇಲ್ಲ.
ಅತ್ತೆ ಎತ್ತ ಬಾ ಸ್ವಲ್ಪ. ನಿಮ್ಮ ತಂಗಿ ಅಲ್ಲ ದಿನ ಅಣ್ಣ ಇಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಮಲ್ಲು, ಹ್ಯಾಪಿ ಬರ್ಡೇ ಟು Happy birthday to you. Happy birthday to you. ಕೇಕ್ ಕಟ್ಟಿಂಗ್ ಆದ ತಕ್ಷಣವೇ ಅವ್ರ ಅಮ್ಮಗೆ ಸ್ವಲ್ಪ ಕೇಕ್ ತಿನ್ನಿಸಿದೆ ನೋಡಿ. ಅವರು ಕೂಡ ಮಗಗೆ ತಿನ್ನಿಸಿದ್ರು. ಅದಾದ ನಂತರ ಒಬ್ಬೊಬ್ಬರೇ ಬಂದು ಕೇಕೆಲ್ಲ ತಿನ್ನಿಸ್ಬಿಟ್ಟು ಗಿಫ್ಟ್ ಎಲ್ಲ ಏನು ತಂದಿದ್ದಾರೆ ಅದನ್ನೆಲ್ಲ ಕೊಟ್ಟರು ನೋಡಿ. ನಾನು ಕೂಡ ಸ್ಕೂಲಿಗೆ ಏನು ಯೂಸ್ ಆಗುತ್ತಾ ಅದನ್ನು ಕೊಟ್ಟರೆ ಆಯ್ತು ಅಂತ ಅಂದ್ಕೊಂಡು ಪೌಚು ಅಥವಾ ಜಾಮಿಟ್ರಿ ಬಾಕ್ಸ್ ಈ ರೀತಿ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲ ತೊಗೊಂಡು ಬಂದಿದ್ರು ಅಂತ ಹೇಳಿದರೆ, ಹಾಗಾಗಿ ನಾನು ಪೆನ್ ಅದೆಲ್ಲ ಸೆಟ್ ಕೊಟ್ಟೆ ನೋಡಿ. ನೋಡ್ತಾ ಇರ್ಬೋದು ನೀನು, ಸಾರಿ ನೀವು. ಅದಕ್ಕೆ ಕೊಟ್ಟ ತಕ್ಷಣವೇ ನಾನು, ಯಾಕಂದರೆ ಎಲ್ಲರದು ವೀಡಿಯೋ ಮಾಡ್ಕೋಬೇಕಾಗತ್ತಾ ಅನ್ನಕ್ಕೊಂಡು ನಾನು ಫಸ್ಟಿಗೆ ಗಿಫ್ಟ್ ಕೊಟ್ಟೆ ನೋಡಿ. ಈಗ ಒಬ್ಬೊಬ್ಬರಾಗೆ ಬಂದು ಅವನಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ. ಹಾಗೆ ವೀಡಿಯೋ ಫೋಟೋ ಇದೆಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಈಗ ಮಾಡ್ಕೋತಾ ಇದ್ದೀನಿ ನೋಡಿ. ಎಲ್ಲರೂ ಬಂದು ಇಲ್ಲೇ ಪಕ್ಕದ ಮನೆಯವರೇ ಇದ್ದಾರೆ ನೋಡಿ. ಯಾರೇನು ಊರಿಂದ ಬಂದಿರಲಿಲ್ಲ, ವರ್ಷ ಮಾಡೋದಲ್ಲ, ಹಾಗಾಗಿ ಸುಮ್ಮನೆ ಇಲ್ಲೇ ಎಲ್ಲರನ್ನೂ ಕರೆದ್ಬಿಟ್ಟು ಮಾಡಿದರೆ ಖುಷಿ ಮಕ್ಕಳಿಗೆ ಅಂತ ಅಂದ್ಕೊಂಡು ಈಗ ಕರೆದು ಅದೆಲ್ಲ ಮಾಡ್ತಾಯಿದ್ದಾರೆ ನೋಡಿ. ಮಲ್ಲುಗ ಬಂದು ಇವರು ಸೋದ್ರ ಮಾವ, ಅವ್ರ ಅತ್ತೆ, ಅವ್ರ ಮಗಳು ನೋಡಿ. ಇವ್ರು ಬಂದು ಹೇಳಿದ್ನೆಲ್ಲ ಎಲ್ಲ ರಿಲೇಷನ್ನು. ನಂತರ ಬಾಜು ಮನೆಯವ್ರನ್ನ ಈ ರೀತಿಯಾಗಿ ಕರೆದಿದ್ರು. ಶ್ರೀದೇವಿ ಅಂತೇನು ಹೇಳಿದ್ನಲ್ಲ, ಶ್ರೀದೇವಿ ಅವ್ರ ಮಗಳು ನೋಡಿ. ಅದೇ ಫೋಟೋ ವೀಡಿಯೋ ಯಾವಾರು ಇದ್ದರೆ ನಿನ್ನ ಹತ್ರನೂ ನನಗೆ ಕಳಿಸು, ನಾನು ಯೂಟ್ಯೂಬ್ನಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ ನೋಡಿ. ಹಾಗಾಗಿ ಅವರು ಕೂಡ ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಕಳಿಸಿದ್ರು. ಅದು ಕೂಡ ನಾನು ಆ್ಯಡ್ ಮಾಡಿಬಿಟ್ಟು ಈಗ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ಫೋಟೋಗಳನ್ನೆಲ್ಲ. ಇವ್ರು ಬಂದು ಮಲ್ಲುಗ ಅಜ್ಜಿ, ನಂತರ ಅವರು ಸೊಸೆ ಮೊಮ್ಮಕ್ಕಳು ನೋಡಿ. ಇವರು ಕೂಡ ತುಂಬ ಚೆನ್ನಾಗಾಯಿತು ಬರ್ಡೇ ಕಾರ್ಯಕ್ರಮ ಬಂದು ನೋಡಿ. ಶ್ರೀದೇವಿ ಮಗ ಅಂತ ಏನು ಹೇಳಿದ್ನಲ್ಲ ಅವನ್ನೆಲ್ಲ ಪರೀಕ್ಷಾ ಕೇಕ್ ಹಚ್ಬಿಟ್ಟಿದ್ದೆ ನೋಡಿ. ಆಂಟಿ ನಾನು ಕೂಡ ಈಗ ಇನ್ನೊಂದ್ಸರಿ ಗುಡ್ ಫೋಟೋ ತೆಗೆಸ್ಕೊಳ್ಳೋಣ ಅಂತ ತೆಗೆಸ್ಕೊತಾ ಇದ್ದೀನಿ. ಇಲ್ಲಿ ಇವಳು ಬಂದು ಕೇಕ್ ಬೇಕು ನನಗಂತೇಳಿ ಅಳ್ತಾ ಇದ್ಲು. ಯಾಕಂದರೆ ತುಂಬ ಕೇಕ್ ತಿಂದಿದ್ಲಂತ, ಹಾಗಾಗಿ ಬೇಡ ಅಂತಂದರೆ ಅಳ್ತಾ ಇದ್ಲು. ಮತ್ತು ಇನ್ನೂ ಸ್ವಲ್ಪ ಕೇಕ್ ಅದೆಲ್ಲ ಕೊಟ್ಟ ನಂತರ ಮಕ್ಕಳೆಲ್ಲ ಸುಮ್ಮನೆ ಆದ್ರು ನೋಡಿ. ಬೇರೆ ಏನಾದ್ರು ತಿನ್ಲಿಕ್ಕೆ ಕೊಟ್ಟರೆ ತಿನ್ನೋದೇ ಇಲ್ಲ ನೋಡಿ. ಕೇಕು, ಚಾಕ್ಲೇಟು, ಈ ರೀತಿ ಕುರ್ಕುರೆ, ಲೇಸ್ ಈ ಟೈಪ್ ಬೇಕಂತಾರೆ ಮಕ್ಕಳೆಲ್ಲ. ಹಾಗಾಗಿ ಈಗ ಅಜ್ಜಂದ್ರ ಜೊತೆಗೆ ಅವನು ಫೋಟೋ ತೆಗ್ಸ್ಕೊತಾ ಇದ್ದಾನೆ ನೋಡಿ. ಮಲ್ಲಿಕಾರ್ಜುನ ಬಂದು ಒಟ್ಟಾರೆಯಾಗಿ ಎಲ್ಲ ಬರ್ಡೇ ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಾಯ್ತು ನೋಡಿ. ನನಗಂತೂ ಇಷ್ಟ ಆಯಿತು. ಮಕ್ಕಳಿದ್ರೇ ಖುಷಿ ನೋಡಿ ಈ ಫಂಕ್ಷನ್ನಿಗೆ.